ಇಲ್ಲಿವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ. ಇವತ್ತು ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ನಾವು ಪರಮೇಶ್ವರ್ ಅವ್ರನ್ನ ಇದನ್ನು ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ ಗಣರಾಜ್ಯೋತ್ಸವ ಆದಂಥ ಸಂದರ್ಭದಲ್ಲಿ 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರು ಲಿಂಕ್ ಕ್ಯಾನಲ್ ಏನಿದೆ, ಇವತ್ತು ರಾಮನಗರ ಜಿಲ್ಲೆಗೆ ನೀರನ್ನು ತಗೊಂಡು ಹೋಗಬೇಕು ಅಂತ ಹೇಳಿ ಲಿಂಕ್ ಕ್ಯಾನಲ್ ಅನ್ನ ಗಣರಾಜ್ಯೋತ್ಸವದ ಅವರ ಭಾಷಣದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಸೇರಿಸಿಕೊಂಡು ಹೋದರು. ಇದು ಬಹಳ ನನಗೆ ನೋವಾಗಿದೆ. ನಾನು ಲಿಂಕ್ ಕ್ಯಾನಲ್ ಅನ್ನ ವಿರೋಧ ಮಾಡುತ್ತಿದ್ದಂಥವರು ನಾನು ಮತ್ತು ಜ್ಯೋತಿ ಗಣೇಶ್ ಮತ್ತು NDA ಪಾರ್ಟ್ನರ್ಸ್ಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು. ಆ ಲಿಂಕ್ ಕ್ಯಾನಲ್ ಆಗಬಾರ್ದು ಅಂತ ಹೇಳಿ, ರಾಮನಗರ ಜಿಲ್ಲೆಗೆ ನೀರು ಕೊಡಬಾರ್ದು ಅಂತ ಹೇಳಿ ಹೋರಾಟ ಮಾಡ್ತಿದ್ದೇವೆ. ಆದರೆ ನಮ್ಮನ್ನ ಜ್ಯೋತಿ ಗಣೇಶನ ಕೂಡಿಸ್ಕೊಂಡು ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಆ ಲಿಂಕ್ ಕೆನಾಲ್ ಬಗ್ಗೆ ಪ್ರಸ್ತಾಪ ಮಾಡಿದೆ. ನಾನು ಗೌರಿಶಂಕರ್ ಅವರಿಗೆ ಮತ್ತೆ ರಾಜಣ್ಣವರು ಯಾವಾಗಲೂ DK ಶಿವಕುಮಾರ್ ಅವ್ರನ್ನ ಟೀಕೆ ಮಾಡ್ತಾರೆ, ಕುಬೇರರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾರೆ. ಪದೇ ಪದೇ ಅವರ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ರಾಜಣ್ಣವರು ಮತ್ತೆ DK ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ. ನಾನು ರಾಜಣ್ಣವರಿಗೆ ಕೇಳೋದಿಷ್ಟೇ, ಮತ್ತೆ ಗೌರಿಶಂಕರ್ ಆಲಪ್ಪನವ್ರಿಗೆ, ಚಂದ್ರಶೇಖರ್ ಗೌಡರಿಗೆ, ಪರಮೇಶ್ವರ್ ಅವರಿಗೆ ಹೇಳೋದಿಷ್ಟೇ, ನೀವ್ಯಾಕೆ ರಾಜಣ್ಣನಿಗೆ ಕೇಳಿ ಜಿಲ್ಲೆ ಹಿತದೃಷ್ಟಿಯಿಂದ ಆ ಲಿಂಕ್ ಕೆನಾಲ್ ಬಗ್ಗೆ ಟೀಕೆ ಮಾಡಬಾರ್ದು DK ಶಿವಕುಮಾರ್ ಅವರಿಗೆ. ಇದನ್ನ ಆಲಪ್ಪನವರು ಮತ್ತೆ ಗೌರಿಶಂಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಯಿತು. ರಾಜಣ್ಣವ್ರನ್ನ ಟೀಕೆ ಮಾಡಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಅದಕ್ಕೆ ಉತ್ತರವನ್ನ ರಾಜಣ್ಣವ್ರಿಗೆ ಕೊಡುವಂಥ ಉತ್ತರವನ್ನ ಕೊಡಿಸ್ಬೇಕು ಗೌರಿಶಂಕರ್ ಅವರು ಮತ್ತೆ ಆಲಪ್ಪನವರು ಮತ್ತೆ ಚಂದ್ರಶೇಖರ್ ಗೌಡರು, ಪರಮೇಶ್ವರ್ ಸಾಹೇಬರು. ನಾನು ಇವತ್ತು ಪರಮೇಶ್ವರ್ ಅವರು ನಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ. ಒಂದು ಲಿಂಕ್ ಕ್ಯಾನಲ್, ಇದು ಇಡೀ ಜಿಲ್ಲೆಗೆ ಮಾರಕ ಆಗ್ತಿರೋಂಥ ಒಂದು ಯೋಜನೆ. ಮಧುಗಿರಿ ಒಟ್ಟು 7 ತಾಲೂಕುಗಳಿಗೆ ಹೇಮಾವತಿ ನೀರನ್ನ ಮರೀಚಿಕೆ ಆಗುವಂಥ ವಿಷಯ. ಒಂದು ಗುಬ್ಬಿ ಕ್ಷೇತ್ರಕ್ಕೆ ನೀರು ಬರಲ್ಲ, ಶಿರಾ ಕ್ಷೇತ್ರಕ್ಕೆ ಬರಲ್ಲ, ಮಧುಗಿರಿಗೆ ಬರಲ್ಲ, ಕೊರಟಗೆರೆಗೆ ಬರಲ್ಲ, ತುಮಕೂರು ಸಿಟಿಗೆ ಬರಲ್ಲ, ತುಮಕೂರು ಗ್ರಾಮಾಂತರಕ್ಕೆ ಇದರಿಂದ ನೀರು ಬರಲ್ಲ. ಸುಮಾರು 6 ತಾಲೂಕುಗಳಿಗೆ ವಂಚನೆ ಆಗಿ ನೀರನ್ನು ರಾಮನಗರಕ್ಕೆ ಹರಿಸುವಂಥ ಎಕ್ಸ್ಪ್ರೆಸ್ ಕೆನಾಲನ್ನು ಕೂಡಲೇ ನಿಲ್ಲಿಸಬೇಕು.